ಪಾಪ ನಮ್ಮ ಅತ್ತೆಯವ್ರಿಗೆ ಏನಾಯಿತು? ಯಾಕೆ ಎಷ್ಟು ಕರೆದ್ರೂ ಎಬ್ಸಿಲ್ಲ. ಏನೋ ಇದೇ ಥರ ಆಗಿರೋದಿದೆ ಮೊದಲು. ಏನಾಯ್ತು ದೇವರೇ, ನಮ್ಮ ಅತ್ತೆ ಬೇಗ ಹುಷಾರಾಗಲಿಯಪ್ಪ. ನಮ್ಮ ಅತ್ತೆ ಏನಾದರೂ ಹುಷಾರಾದರೆ ನೀನು ಪೂಜೆ ಮಾಡಿಸ್ತೀನಿಯಪ್ಪ ನಮ್ಮ ಅತ್ತೆಯವ್ರ ಜೊತೆನೆ. ದೇವರೇ ಹುಷಾರು ಮಾಡಪ್ಪ ನಮ್ಮ ಅತ್ತೆಯವ್ರನ್ನ. ಶಾಂತಿ, ಏನು ತುಂಬಾ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಶಾಂತಕ ನಮ್ಮ ಅತ್ತೆಯವರು. ಏನಾಯ್ತು ನಿಮ್ಮ ಅತ್ತೆಗೆ? ಶಾಂತಕ ನಮ್ಮ ಅತ್ತೆಯವರು ಕೆಳಗೆ ಬಿದ್ದು ಹೋಗಿದ್ರು. ನೀವು ಇತ್ತಿಲ್ಲ, ಎಲ್ಲೋಗಿದ್ರಿ ಶಾಂತಕ ನೀವು? ಯಾರು ಹೇಳಿದ್ರು ನಾನು ಇದ್ದಿಲ್ಲ ಅಂತ? ನಾನೇ ಶಾಂತಕ, ಎಲ್ಲ ಕಡೆ ನಾನು ಕೂಡ ನೋಡ್ತಾನೆ ಇದ್ದೀನಿ ನಿಮ್ಮನ್ನ. ಮತ್ತೆ ನೀವು ಅಲ್ಲೇ ಇದ್ರಾ? ಇದ್ದೆ. ಮತ್ತೆ ಯಾಕೆ ಬಂದಿಲ್ಲ? ನಾನು ಯಾಕೆ ಬರಬೇಕು? ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಏನೇನಾಗುತ್ತೆ ಅಂತ ಅಷ್ಟೇ. ಅಂದ್ರೆ ನೀವೇ ಬೀಳ್ಸಿದ್ರಾ? ಇಲ್ಲಪ್ಪ, ನಾನು ಯಾಕೆ ಬೀಳಿಸ್ಲಿ? ನಿಮ್ಮ ಅತ್ತೆಗೆ ಸರಿಯಾದ ಶಿಕ್ಷೆ ದೇವರೇ ಕೊಟ್ಟಿದ್ದಾನೆ ಅಲ್ವಾ? ಅಂದ್ರೆ ನೀವೇನು ಹೇಳ್ತಾ ಇದ್ದೀರಾ? ನಂಗೊಂದು ಅರ್ಥ ಆಗ್ತಾ ಇಲ್ಲ ಶಾಂತಕ. ಗೊತ್ತಿದ್ದ ನೀವು ಸುಮ್ಮನೆ ನಿಂತಿದ್ದೀರಾ ಅಂದ್ರೆ ನಿಜವಾಗ್ಲೂ ಏನು ಶಾಂತಕ? ಒಂದು ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಅದರಲ್ಲಿ ಏನಿದೆ ಗೊತ್ತಾಗಕ್ಕೆ? ಮಾರೋದು ಮಾಡಿದ್ರೆ ಹಿಂಗೆ ಆಗೋದಲ್ವ, ಲಾಸ್ಟಿಗೆ ಶಿಕ್ಷೆ ಕೊಡ್ತಾನಲ್ವ ದೇವರು. ಇಷ್ಟು ದಿನ ನಿನಗೆ ಎಷ್ಟು ಹಿಂಸೆ ಕೊಟ್ಲು, ಅದು ಮಾಡ್ಲು ಇದು ಮಾಡ್ಲು ಅಂತವಳನ್ನ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟಿದೆ ಅಲ್ವಾ? ಶಾಂತಕ ಆದರೂ ಪಾಪ ಅಲ್ವಾ? ಹೌದು, ಪಾಪನೇ. ಆದ್ರೆ ಗೊತ್ತಾಗ್ಬೇಕಲ್ಲ. ಸರಿಯಾಗಿ ಮಾಡಿದ್ದಾನೆ ದೇವರು. ಎಷ್ಟು ಒಳ್ಳೆಯವ್ರಿಗೆ ನಿನಗೆ ಇಷ್ಟೊಂದು ಹಿಂಸೆ ಕೊಟ್ಟು ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಮಾವ ಹೇಳಿದ್ರು ಈ ಥರ ಎಲ್ಲ ಮಾಡಿದ್ಕೆ ನನ್ನ ಹೆಂಡತಿ ಹಿಂಗಾಯ್ತು ಅಂತ. ನಾನು ಅಲ್ಲೇ ಇದ್ದೆ. ಅವಾಗ ನೀನೆನ್ನೆ ಏನಂದ ಹೇಳು? ಅವರು ಇಲ್ಲಿ ಮಾತ್ರ ಹೊರಗೆ ಅವ್ರಿಗೆ ಹಿಂಸೆ ಕೊಟ್ಟಿಲ್ಲಲ್ಲ ಅಂತ. ಯಾಕೆ ಶಾಂತಿ, ನಿನಗೆ ಗೊತ್ತಿಲ್ವಾ ಏನು ವಿಷಯನೂ? ಗೊತ್ತಕ್ಕ, ಆದರೂ ಈ ಟೈಮಲ್ಲಿ ಅದೆಲ್ಲ ಮಾತಾಡೋದು ತಪ್ಪಲ್ವಾ? ಅದಕ್ಕೆ ನಾನು ಆ ಥರ ಹೇಳಿದೆ. ಈಗ ಹೋಗ್ಲಿ ಬಿಡಿ, ಅದೆಲ್ಲ ಬೇಡ. ಆದರೂ ಈಗ ನಮ್ಮ ಅತ್ತೆಯವರು ಏನಾಯಿತು ಸಡನ್ನಾಗಿ ಈ ಥರ ಯಾಕೆ ಬಿದ್ದರು ಅಂತಲೇ ಅರ್ಥ ಆಗಿಲ್ಲ. ಡಾಕ್ಟ್ರ್ ಹೇಳಿದ್ರಲ್ಲ ಲಕ್ವ ಹೊಡೆದು ಬಿದ್ರು ಅಂತ. ಹೌದು, ಆದರೂ ನೀನೇನು ಹೇಳಕ್ ಬರಬೇಡ. ನೋಡ್ದಾ, ಇವಾಗ ಗೊತ್ತಾಗುತ್ತೆ ಅವ್ರಿಗೆ ಏನು ಏನಿಗೆ ಇರಬೇಕು ಅಂತ. ನೀನೇ ನೋಡ್ತಿರು, ನಿಮ್ಮ ಅತ್ತೆ ನೋಡ್ತಾ ಇರು ನೀನೇ. ಹಾಂ ಶಾಂತಕ, ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ನಾನು. ಎಲ್ಲ ಒಳ್ಳೇದಾಗಲಿ, ನಮ್ಮ ಅತ್ತೆ ಏನಾದರೂ ಹುಷಾರಾದರೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀನಿ ಅಂತ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಹೋಗ್ಬೇಕು. ದೇವ್ರ ದಯಿಂದ ಹುಷಾರಾಗಲಿ, ನೀವು ಬೇಡ್ಕೊಳ್ಳಿ ಅಕ್ಕ. ಅಯ್ಯೋ ಶಾಂತಿ, ಹುಷಾರಾಗ್ತಾರೆ ಬಿಡು, ನೀನು ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಅದಕ್ಕೆ ಅರ್ಕೆ ಹೊತ್ತೋ ಅವಶ್ಯಕತೆ ಇತ್ತಾ? ಏನು ಮಾಡಿ ಶಾಂತಕ, ಅವ್ರು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ನನಗಂತೂ. ಹುಷಾರಾಗ್ತಾರೆ ಬಿಡು, ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಹಾಂ ಶಾಂತಕ, ಇಲ್ಲ ಆದರೂ ಏನೋ ಒಂದು ಸಮಾಧಾನ ಇಲ್ಲ. ಶಾಂತಿ, ಏನಾಯ್ತವ್ರೆ? ಎದ್ರಾ? ಅಲ್ಲಮ್ಮ, ನಿಮ್ಮ ಅತ್ತೆಯವ್ರಿಗೆ ಏನೋ ಲಿಕ್ವಿಡ್ ಮಾಡಿ ಕೊಡಿ ಅಂತ ಹೇಳಿದ್ರಲ್ಲ, ಇವಾಗ ಕೊಡ್ಬೋದಾ? ಅವಳು ಸ್ವಲ್ಪ ಹ್ಞೂ ಅಂತ ಹೇಳ್ತಾಳೆ. ಎದ್ದು ನೋಡ್ವಾ ಬೇಕಾದ್ರೆ? ಅತ್ತೆಯವ್ರೆ, ಆದರೆ ಡಾಕ್ಟ್ರು ಹೇಳಿದ್ದಾರೆ ಇವಾಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಏನು ಕೊಡಬೇಡಿ ಅಂತ. ಹೌದು, ಆದರೆ ಅವಳು ನೀರಿಗೋಸ್ಕರ ಬಾಯಾರಿಕೆ ಆಯ್ತಿರ್ಬೋದು ಅವಳಿಗೆ. ಆದರೂ ಒಂದ್ಸಲ ಫೋನ್ ಮಾಡಿ ವಿಚಾರಿಸಿ ನೋಡು ಡಾಕ್ಟ್ರನ್ನ. ಅಯ್ಯೋ, ಡಾಕ್ಟ್ರ್ ನಂಬರ್ ನನ್ನ ಹತ್ರ ಇಲ್ವೇ? ಅವರೇ ತೊಗೊಂಡು ಹೋದ್ರಲ್ಲ ಫೋನ್ನ. ಹೌದಾ? ಏನು ಮಾಡೋದು ಇವಾಗ? ನೀರು ಕೊಡೋದಾ ಬೇಡವಾ? ಅದು ನನಗೂ ಏನೂ ಅರ್ಥ ಆಗ್ತಾ ಇಲ್ಲ ಅತ್ತೆಯವ್ರೆ. ಸರಿ ನೋಡಿರ ನಡೀರಿ, ನಾನು ಮತ್ತೆ ಅಡುಗೆ ಮಾಡ್ಕೋತೀನಿ, ನಡೀರಿ. ಅಲ್ಲ ಏನಿಲ್ಲ, ನೀರು ಕೊಡ್ಬೋದು ಅವಳು. ಅಂತ ಹೇಳ್ತಿದ್ದಾಳಲ್ಲ, ಅದಕ್ಕೆ ಎದ್ದು ಬಂದೆ. ನೀನು ಕರೆದೆ, ಹೂವನ್ನು ಅಂದಿಲ್ಲ ಹಾನು ಅಂದಿಲ್ಲ, ಅದಕ್ಕೆ ನಾನೇ ಎದ್ದು ಬಂದೆ. ಹೌದಾ? ಸರಿ ಅದೇನೋ ಅಡುಗೆ ಮಾಡೋ ಯೋಚನೆಯಲ್ಲಿ ಇದ್ದಲ್ಲ, ಅದಕ್ಕೇನೋ ಏನೋ ಗೊತ್ತಾಗಿಲ್ಲ. ಅಡುಗೆ ಮತ್ತೆ ಮಾಡುವಂತೆ, ಬಟ್ಟೆನೂ ಒಗಿಬೇಕು ಅಂತೀಯಾ? ನಾಳೆ ಹೋಗ್ಕೋಬಿಡಿ, ಏನಾಗಲ್ಲ. ಇವಾಗ ಅಡುಗೆ ಮಾಡು, ನಡಿ ಅತ್ತೆಯವ್ರ ಹತ್ರ ಹೋಗೋಣ. ಹಾಂ ಬರ್ತೀನಿ, ನಡೀರಿ ಅತ್ತೆಯವ್ರೆ. ಶಾಂತಕ, ಯಾಕೋ ನಾನು ಮಾತಾಡೋಕ್ಕೆ ಸಿಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇಡೀ ನಾನು ಒಂದು ಸ್ವಲ್ಪ ಅತ್ತೆಯವ್ರನ್ನ ನೋಡ್ಬಿಟ್ಟು ಬರ್ತೀನಿ. ಅಯ್ಯೋ, ಬೇಜಾರೇನಿಲ್ಲಮ್ಮ, ಹೋಗು ಆರಾಮಾಗಿ ನೋಡು. ಅಂದರೆ ನೀನು ಯಾಕೆ ಕಾಪಿ ಮಾಡ್ಕೋತೀಯಾ? ನೀನು ಕಾಪಿ ಮಾಡ್ಕೋಬೇಕು ಅಂತ ಇಲ್ಲ, ಆರಾಮಾಗಿರು, ಅವ್ರಿಗೇನೂ ಆಗಿಲ್ಲ. ಹಾಂ ಶಾಂತಕ, ಇರಿ ಬರ್ತೀನಿ. ನೋಡು, ನೀನೇ ನೋಡು, ಅವಳೇ ಕೇಳೋದು ನೋಡು. ಅಮ್ಮ, ನೀರು ಅಯ್ಯೋ, ನೀರು ಕುಡಿಬೇಕಾ? ಡಾಕ್ಟ್ರ್ ಏನೂ ಕೊಡಬೇಡ ಅಂದ್ರಲ್ಲ. ಅತ್ತೆಯವ್ರೆ, ನೀರು ಬೇಕಾ? ನೀರು ಹೋಗ್ಲಿ ಶಾಂತಿ, ಏನೋ ಆಗಲಿ, ಒಂದು ಸ್ವಲ್ಪ ನೀರು ಕೊಡು ಶಾಂತಿ. ಅವ್ರು ಕೊಡೋದು ನೋಡಿದ್ರೆ ಮನಸ್ಸೆಲ್ಲ ಚುರು ಅಂತ ಉಂಟು. ಹೋಗಿ ಶಾಂತಿ, ಸ್ವಲ್ಪ ಅಷ್ಟೇ ಕೊಡೋಣ. ಹೌದತ್ತೆ, ನನಗೂ ಹಂಗೆ ಅನಿಸ್ತಾ ಇದೆ. ಸ್ವಲ್ಪ ನೀರು ಕುಡಿಸೋಣ ರೀ. ಅತ್ತೆಯವ್ರೆ, ನೀರು ತಂದಿದ್ದೀನಿ, ಕುಡಿಸ್ತೀನಿ ರೀ. ಅತ್ತೆಯವ್ರೆ, ನೀವು ನೀರು ಕುಡಿಸಿ, ನಾನು ಹಿಡ್ಕೋತೀನಿ ಅತ್ತೆಯವ್ರನ್ನ. ನಿಮ್ಮ ಮಾವನ ಕರೀಲಾ? ನಿನ್ಗೆ ಹಿಡ್ಕೊಳಕ್ಕಾಗುತ್ತಾ? ಹಾಂ ಆಗುತ್ತೆ, ನಾನು ಹಿಡ್ಕೋತೀನಿ, ನೀವು ನೀರು ಕುಡಿಸಿ. ಅಲ್ಲಮ್ಮ, ನಾನೇ ಹಿಡ್ಕೊತೀನಿ, ನೀನು ನೀರು ಕುಡಿಸು. ಬೇಡ ಅತ್ತೆಯವ್ರೆ, ನಿಮ್ಮ ಕೈಲಿ ಹಿಡಿಯೋಕ್ಕಾಗಲ್ಲ, ನಾನು ಹಿಡ್ಕೊಳ್ತೀನಿ, ನೀರು ಕುಡಿಸಿ. ನೀರು ಜೈ, ತಗೋ ಕುಡಿಯಮ್ಮ ಜೈ. ಅಮ್ಮ, ಅಯ್ಯೋ ಅತ್ತೆಯವ್ರೆ, ಸಾಕು ನೀರು ಸಾಕು, ತೆಗಿರಿ. ಮೊದಲೇ ತುಂಬ ಕುಡಿಸ್ಬಾರ್ದು, ಇಂಜೆಕ್ಷನ್ ಹಾಕಿದ್ದೀನಿ, ಆಮೇಲೆ ಕೊಡಿ ಅಂತ ಹೇಳಿದ್ರು. ನಾವು ಕೊಟ್ಟಿದ್ದೀವಿ. ದೇವ್ರೆ ನಮ್ಮ ಅತ್ತೆಗೆ ಏನೂ ಆಗದಂಗೆ ನೋಡ್ಕೊಪ್ಪ. ನಿಧಾನಕ್ಕೆ ಮೈಸಮ್ಮ, ನಿಧಾನಕ್ಕೆ. ಅತ್ತೆಯವ್ರೆ ಕಣ್ಬಿಟ್ರಾ? ಅತ್ತೆಯವ್ರು ಕಣ್ಬಿಟ್ರು. ಹೌದು ಜೈ, ಹೇಗಿದೆಯಾ ಈಗ? ಮಾತಾಡ್ತೀಯಾ ಜೈ? ಅಮ್ಮ, ಅತ್ತೆಯವ್ರೆ ಯಾಕೆ ಏನಾಯಿತು?
ಇನ್ನೂ ಸ್ವಲ್ಪ ನೀರು ಬೇಕಿತ್ತಾ? ಇಲ್ಲ. ಅತ್ತೇವ್ರೆ, ಈ ಸ್ವಲ್ಪ ನೀರು ಕುಡ್ತಿದ್ದೀರಲ್ಲ, ಮತ್ತೆ ಕೊಡ್ತೀವಿ, ಈಗ ಕೊಡೋಂಗಿಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಏನಾಯ್ತು ಅತ್ತೇವ್ರೆ ನಿಮಗೆ ಸಡನ್ನಾಗಿ? ಇರಮ್ಮ ಶಾಂತಿ, ಅವಳು ಯಾಕೋ ಮಾತಾಡ್ತಾ ಇಲ್ಲ, ಹ್ಞೂ ಹ್ಞೂ ಅಂತಾನೆ ಅಂತಿದ್ದಾಳೆ, ಕಂಡುಬಿಟ್ಟಿರೋದು ಹೆಚ್ಚು. ಇರು ಒಂದು ನಿಮಿಷ. ಹೌದೌದು ದೇವ್ರೆ, ನಮ್ಮ ಅತ್ತೆಯವ್ರು ಬೇಗ ಮಾತಾಡೋಣ ಮಾಡಪ್ಪ. ಶಾಂತಿ, ಭಾಗ್ಯ, ಬಾ ಕುತ್ಕೋ ಬಾ. ಏನಾಯ್ತು ಅತ್ತೆಯವ್ರಿಗೆ? ನಾನು ಹಾಗೆ ಮನೆಗೆ ಬರ್ತಾ ಇದ್ದೆ, ಅಷ್ಟೊತ್ತಿಗೆ ನಿಮ್ಮ ಮಾವ ಮುಂದ್ಗಡೆ ಸಿಕ್ಕಿದ್ರಲ್ಲ, ಎಲ್ಲ ವಿಷಯನೂ ಹೇಳಿದ್ರು. ಹೌದಾ, ಬಾ ಭಾಗ್ಯ, ನೋಡ್ದ ಈ ದೇವ್ರು ಏನು ಮಾಡಿದ್ದಾನೆ ಅಂತ. ಟೆನ್ಷನ್ ಮಾಡ್ಕೋಬೇಡ ಶಾಂತಿ, ಎಲ್ಲ ಹುಷಾರಾಗ್ತಾರೆ. ಅಲ್ಲ ಶಾಂತಿ, ಕಂಡು ಬಿಟ್ಟಿಲ್ಲ ಅಂದ್ರು ಇವಾಗ ನೋಡಿದ್ರು ಬಿಟ್ಟಿದ್ದಾರೆ. ಇವಾಗಿದ್ರ ಇವರು? ಹಾಂ, ಇವಾಗ ನೀರು ನೀರು ಅಂತ ಇದು ಮಾಡ್ತಿದ್ರು. ನಾನು ಅಡುಗೆ ರೂಮಲ್ಲಿದ್ದೆ, ಅತ್ತವ್ರು ನನ್ನ ಕರ್ಕೊಬಂದರು, ಯಾಕೋ ನೀರು ನೀರು ಅಂತಿದ್ದಾಳೆ ಅಂತ. ಅದಕ್ಕೆ ನೀರು ಕುಡಿಸಿದ ಮೇಲೆ ಬಿಟ್ಟಿದ್ದಾರೆ ನೋಡು ಕಣ್ಣು. ಏನು ಮಾತಾಡ್ತಿಲ್ಲ, ಹ್ಞೂ ಅಂತ ಅಷ್ಟೇ ಮಾತಾಡ್ತಿದ್ದಾರೆ. ಏನು ಇದು ಮಾಡ್ತಾ ಇಲ್ಲ, ಏನು ಬೇಕು ಏನಾಯಿತು ಅಂತಲೇ ಹೇಳ್ತಾ ಇಲ್ಲ. ಸರಿ ಆಯಿತು, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿ ಅಂತ ನೋಡ್ಕೋಬೇಕು. ಹೌದಾ, ಡಾಕ್ಟ್ರು ಬಂದಿದ್ರಂತ? ಏನಂದ್ರು ಡಾಕ್ಟ್ರು? ಅದೇ ಡಾಕ್ಟ್ರು ಬಂದಿದ್ರು, ಅವ್ರು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಏನು ಕೊಡೋಕೆ ಹೋಗಬೇಡಿ, ನೀರು ಆಗಲಿ ಏನಾಗಲಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕೊಡಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಮ್ಮ ಅತ್ತೆಯವರು ನೀರು ನೀರು ಅಂತ ಹೇಳಿದ್ರಲ್ಲ, ಇನ್ನೇನು ಮಾಡೋದು, ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಂತ ಕೊಟ್ಟಿದ್ದೀವಿ. ಇನ್ನೇನು ಮಾಡೋದು, ಅವ್ರು ಅಷ್ಟೊಂದು ಇದು ಮಾಡ್ತಾಯಿದ್ರು. ಇವಾಗ ನೀರು ಕುಡಿದ ಮೇಲೆ ಸ್ವಲ್ಪ ಕಣ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನೀರು ನೀರು ಅಂತ ಅವರೇ ಬಾಯಿ ಬಿಟ್ಟು ಕೇಳ್ತಾಯಿದ್ರು. ಅದೊಂದೇ ಹೇಳಿದ್ದವರು, ನೀರು ನೀರು, ಮತ್ತಿನ್ನು ಹಾಂ ಹ್ಞೂ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ, ಬೇರೆಯೂ ಮಾತಾಡ್ತಾ ಇಲ್ಲ. ದೇವ್ರೆ, ಯಾಕೆ ಹಿಂಗೆ ಮಾಡಿದೆ ಅಂತ ನಮ್ಮ ಅತ್ತೆಗೆ ಅಂತ ಗೊತ್ತಾಯ್ತಲ್ಲ ಭಾಗ್ಯ. ಹೌದಾ, ಹೋಗಲಿ ಬಿಡು. ಅವ್ರಿಗೆ ನೀರು ನೀರು ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ, ಕೊಡೋದೇ ಹೇಗಿರೋಕ್ಕಾಗುತ್ತೆ? ಹಾಂ, ತಲೆಗೆ ಏನಾದರೂ ಏಟು ಬಿದ್ದಿದೆಯಾ? ಇಲ್ಲ ಭಾಗ್ಯ, ಏನು ಬಿದ್ದಿಲ್ಲ. ಆ ಥರ ನೋವು ಅಂತ ಅದೇ ಡಾಕ್ಟ್ರು ಏನು ಎಲ್ಲ ಚೆಕ್ ಮಾಡಿ ಏನೂ ಆಗಿಲ್ಲ ಅಂದರು. ನನಗೊಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಹಿಂಗೆ ಆಯಿತು ಅಂತ, ಯಾಕೆ ಹೇಳಿಲ್ಲ ನೀನು? ಸಾರಿ ಭಾಗ್ಯ, ಇದೇ ಟೆನ್ಷನಲ್ಲಿ ನಾನು ಯಾರ ಹತ್ರನೇ ಹೇಳೋದು ಮರ್ತೋಗ್ಬಿಟ್ಟೆ. ನನಗೆ ಏನೋ ಇವರು ಬಿದ್ದಿದ ಮೇಲಿಂದ ಕೈಯೇ ಆಡ್ತಾ ಇಲ್ಲ, ಅದಕ್ಕೆ ನಾನು ಫೋನ್ ಮಾಡಿ ಹೇಳಿಲ್ಲ. ಸಾರಿ. ಮತ್ತು ಇವರು ಬಿದ್ರಲ್ಲ, ಅದಕ್ಕೆ ಅದು ಯೋಚನೆಯಲ್ಲೇ ಇದ್ದುಬಿಟ್ಟಿದ್ದೀನಿ ಆಗ್ಲಿಂದ. ಹೇಗೋ ನಾನು ಹಾಗೆ ಬಂದಿದ್ದಕ್ಕೆ ನನಗೆ ವಿಷಯ ಗೊತ್ತಾಯಿತು. ಹೌದು. ಜಯಮ್ಮ, ಜಯಮ್ಮ, ನೋಡು ಭಾಗ್ಯ, ಇಷ್ಟೇ ಆಗ್ಲಿಂದ ಮಾತಾಡ್ತಿರೋದು, ಇನ್ನೇನು ಮಾತಾಡ್ತಾ ಇಲ್ಲ. ಭಾಗ್ಯ, ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಭಾಗ್ಯ. ಇಲ್ಲೇ ದೇವಸ್ಥಾನ ಇದೆಲ್ಲ, ಅದಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಆ ದೇವರಿಗೆ ಬೇಡ್ಕೊಂಡು ಬರೋಣ ನಡಿ ಭಾಗ್ಯ. ಸರಿ ಸಂತಿ, ನಾನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿಕೊಂಡು ನಿನಗೆ ಹೇಳ್ತೀನಿ, ನೀನು ಸ್ನಾನ ಮಾಡಿಕೊಂಡು ಬಾ ಅಂತ ಅಲ್ಲಿಗೆ. ಅಲ್ಲಿಗೆ ಬಾ, ನಾನು ಫೋನ್ ಮಾಡ್ತೀನಿ ಹೊರಡುವಾಗ, ಸರಿನಾ? ನಾನು ಸಾಂಬಾರು ಸ್ವಲ್ಪ ಮಾಡಿಬಿಟ್ಟು ಸಾಯಂಕಾಲಕ್ಕೆ ಇರೋದು. ಇನ್ನು ಅತ್ತೆಯವ್ರಿಗೆ ಏನು ಬೇಕು ಅದೆಲ್ಲ ಫ್ರೂಟ್ಸ್ ಎಲ್ಲ ಥರ ಕೇಳಿದ್ದೀನಿ, ಅದೆಲ್ಲ ನೋಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಕೈ ಮುಕ್ಕೊಂಡು ಬರಬೇಕು, ದೇವ್ರೇ ಏನು ಆಗದಂಗಿರಲಿ ಅಂತ. ಸರಿ ಸರಿ, ಹೋಗ್ಬಿಟ್ಟು ಬನ್ನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ದೇವ್ರ ಹತ್ರ ಒಳ್ಳೇದು ಬೇಡ್ಕೊಳ್ಳಿ, ಒಳ್ಳೇದಾಗಲಿ ಅಂದ್ಕೊಂಡು ಬೇಡಿ, ಏನೂ ಆಗೋದಿಲ್ಲ. ಜಯಮ್ಮ ಏನು ಮಾತಾಡ್ತಾಳೆ ಅಂತ, ಇವಾಗ ಸುಸ್ತಾಗಿದ್ದಾಳಲ್ಲ, ಅದಕ್ಕೇನು ನೀನು ಏನು ಅಷ್ಟೊಂದು ಗಾಬರಿ ಆಗಬೇಡ ಶಾಂತಿ. ಆರಾಮಾಗಿದ್ದಾಳೆ ನಿಮ್ಮ ಅತ್ತೆ, ಕಂಡುಬಿಟ್ಟಿದ್ದಾಳೆ, ಈಗೇನು ಮಾತಾಡ್ತಾಳೆ, ಹ್ಞೂ ಹ್ಞೂ ಅಂತ ಹೇಳ್ತಾ ಇದ್ದಾಳಲ್ವಾ. ಹಾಗಾದರೆ ಶಾಂತಿ, ನಾನು ಹೋಗ್ಬಿಟ್ಟು ಬರ್ತೀನಿ, ನಮ್ಮ ಅತ್ತೆಯವ್ರಿಗೆ ಹೇಳ್ತೀನಿ, ಅವರು ಸಾಯಂಕಾಲ ಬಂದು ನೋಡ್ಕೊಂಡು ಹೋಗ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗೋಣ, ಸರಿನಾ? ಈಗ ನಾನು ಸ್ವಲ್ಪ ಹೋಗ್ಬಿಟ್ಟು ಬಟ್ಟೆ ನೆನೆ ಹಾಕಿದ್ದೀನಿ, ಬಟ್ಟೆ ಹೋಗ್ಬಿಟ್ಟು ಹಂಗೆ ದೇವಸ್ಥಾನಕ್ಕೆ ಹೊರಡ್ಬಿಟ್ಟು ಫೋನ್ ಮಾಡ್ತೀನಿ ನಿಮಗೆ, ಮಾವನ ಫೋನಿಗೆ. ಆವಾಗ ನೀನು ಆ ಕಡೆಯಿಂದ ಬಂದುಬಿಡು ದೇವಸ್ಥಾನಕ್ಕೆ, ಸರಿನಾ? ಸ್ನಾನ ಮಾಡ್ಕೋಬೇಕಾ? ಹಾಂ ಸರಿ ಭಾಗ್ಯ, ಹೋಗಿರು. ಬರ್ತೀನಿ ಗೌರ. ಮತ್ತೆ ಹಾಂ ಹೋಗ್ಬಿಟ್ಟು ಬಾ. ಅಯ್ಯೋ, ನಾನು ಬಂದಿರೋ ವಿಷಯನೇ ಮರ್ತೋದೆ ನೋಡು. ನಾನು ನಿಮ್ಮ ಅಪ್ಪ ಅಮ್ಮ ಬಂದಿದ್ರಲ್ಲ, ಈ ಥರ ಹೋದ್ರಾ ಅಂತ ಕೇಳಕ್ಕೆ ಬಂದವಳು ನಾನು, ಮರ್ತೇ ಹೋದೆ. ಹೋದ್ರಾ? ಹಾಂ ಭಾಗ್ಯ, ಹೋದರು, ಇವಾಗಷ್ಟೇ ಹೋದರು. ಅವ್ರು ಹೋದಂಗೆ ಇವರು ಆಚೆ ಹೋಗಿ ಒಂದು 10 ನಿಮಿಷಕ್ಕೆ ಇವರು ಹೊರಗಡೆ ಪ್ರೇಮಿ ಆಂಟಿ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಿಂಗಾಯಿತು ನೋಡು. ಇಷ್ಟೆಲ್ಲ ಆಯಿತು ಅವ್ರು ಹೋದ್ಮೇಲೆ. ಬೇಜಾರಾಯ್ತು ಉಂಟು, ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ, ಎಲ್ಲ ನನ್ನಿಂದನೇ. ಅಯ್ಯೋ ಒಳ್ಳೆ ಹುಡುಗಿ, ನಿನ್ನಿಂದ ಯಾಕಾಗುತ್ತೆ ಶಾಂತಿ? ನಿನ್ನಿಂದ ಏನಲ್ಲ, ಅವಳು ಬೇಡಬೇಕಂತಿತ್ತೇನೋ, ಅದು ಬಿತ್ತು. ನೀನೇನು ಮಾಡಕ್ಕೆ ಹೋಗಿದ್ದೆ, ನೀನೇನು ತಳ್ಳಕ್ಕೆ ಹೋಗಿದ್ದ? ಇಲ್ಲ ಸುಮ್ಮನೆ ಇರೋ, ಹಂಗೆಲ್ಲ ಅನ್ಕೋಬೇಡ ನೀನು. ಹೌದು ಶಾಂತಿ, ನೀನು ಹಿಂಗೆಲ್ಲ ಮಾತಾಡಬೇಡ, ಯಾಕಂದರೆ ನೀನೇನು ಮಾಡೋಕ್ಕೆ ಹೋಗಿದ್ದೆ, ಅದು ದೇವರು ಏನು ಮಾಡಬೇಕು ಅಂತ ಇರ್ತಾನೋ ಅದೇ ಆಗೋದು. ಇವರೇನೋ ಸ್ಲಿಪ್ ಆಗಿ ಏನೂ ಆಗಿಲ್ಲಲ್ಲ. ದೇವಸ್ಥಾನಕ್ಕೆ ಹೋಗಿ ಬರೋಣ. ಬಾ ಬೇಗ. ಸರಿನಾ? ಸರಿ, ನೀನು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಇಕ್ಕರಿ. ಬರ್ತೀನಿ. ಅತ್ತೆಯವರೇ, ಏನೂ ಆಗಲ್ಲ, ನಿಮಗೇನೂ ಆಗಕ್ಕೆ ನಾನು ಬಿಡಲ್ಲ, ನಾನಿದ್ದೀನಿ ನಿಮ್ಮ ಜೊತೆ. ನೀವು ಧೈರ್ಯದಿಂದ ಇರಿ. ನಿಮಗೆ ನಾನು ಮಾತಾಡೋದು ಅರ್ಥ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ನನಗಂತೂ. ಆ ದೇವ್ರ ಹತ್ರ ಹೋಗಿ ಬೇಡ್ಕೊಂಡು ಬರ್ತೀನಿ. ಆಮೇಲೆ ನನ್ನ ಜೊತೆ ಪೂಜೆಗೆ ಬಂದುಬಿಡಿ ಅತ್ತೆಯವರೇ, ನಾನು ಮಾತಾಡ್ತಾ ಆಗಿದ್ದೀನಿ ನಿಮಗೆ. ಅದು ಸರಿ, ನನಗೆ ಹೇಳಿದ್ದ, ಫೋನ್ ಮಾಡಿ ಹೇಳು. ಅಯ್ಯೋ, ಅವರು ಗಾಬರಿ ಅವಳು ಗಾಬರಿ ಆಗ್ತಾಳೆ, ಬೇಡ ಅತ್ತೆಯವರೇ, ಬೇಡ. ಆಮೇಲೆ ಹುಷಾರಲ್ಲ ಆದಮೇಲೆ ಹೇಳೋಣ ಅಂತೆ, ಇವಾಗ ಏನೂ ಹೇಳೋದು ಬೇಡ. ಅವಳು ಗಾಬರಿ ಆಗ್ತಾನೆ, ನಮ್ಮ ಅಮ್ಮಗೆ ಈ ಥರ ಆಯಿತು ಅಂತ ಎದ್ರಕೊಬಿಟ್ರೆ, ಹುಡುಗಿ ಇನ್ನೂ ಚಿಕ್ಕವಳು, ಬೇಡ. ಏನತ್ತವ್ರೆ, ಏನೋ ಹೇಳಕ್ಕೆ ಬರ್ತಾ ಇದ್ದಾರೆ, ಏನತ್ತವ್ರೆ? ಏನು ಜಯಮ್ಮ, ಯಾಕೆ ಮಾತಾಡೋಕ್ಕಾಗ್ತಲ್ವಾ? ಇನ್ನೂ ಸ್ವಲ್ಪ ನೀರು ಕುಡಿತೀಯಾ? ಇಲ್ಲ ಏನಾದರೂ ಹೊಟ್ಟೆ ಸಿಕ್ತಿದ್ದೇನೆ ಜಯಮ್ಮ? ಅದೇನೂ ಅಲ್ಲ, ಏನೋ ಹೇಳಕ್ಕೆ ಬರ್ತಿದ್ದಾರೆ, ಏನೂ ಅರ್ಥ ಆಗ್ತಾಯಿಲ್ಲ. ಅತ್ತೆಯವರೇ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ, ಆಮೇಲೆ ಗೊತ್ತಾಗುತ್ತೆ. ದೇವರೇ, ನಮ್ಮ ಅತ್ತೆಯವ್ರಿಗೆ ಬೇಗ ಏನು ಮಾತಾಡ್ತಿದ್ದಾರೋ ಅರ್ಥ ಆಗಂಗೆ ಮಾಡಪ್ಪ. ಸರಿ ಅಮ್ಮ, ನೀನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ದಲ್ಲ, ಇನ್ನೇನು ಅಡುಗೆ ಮಾಡಿಬಿಟ್ಟು ಹೋಗು. ಬಟ್ಟೆ ಹಾಕಿದ್ರೆ ನಾನು ಹೋಗ್ದಾಗ್ತಿದ್ದೆ, ಇವಳನ್ನ ನೋಡ್ಕೋಬೇಕಲ್ಲ. ಇನ್ನು ಅದಕ್ಕೋಸ್ಕರ ನಾಳೆ ಹೋಗ್ಕೊಳ್ಳು ಅಂತೆ. ಬಿಡು, ಏನಾಗಲ್ಲ. ಈಗ ಸಾಂಬಾರು ಮಾಡಿಬಿಟ್ಟು ಹೋಗು, ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ. ಅತ್ತೆಯವರೇ, ಸಾಂಬಾರು ಮಾಡಿ ಫಸ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ.
ಆದರೆ ನೀವೆಲ್ಲೂ ಹೋಗೋದೇ ಹುಷಾರಾಗಿ ಕೂತ್ಕೊಳ್ಳಿ. ಅದು ಇದು ಅಂತ ಮಾಡಕ್ಕೆ ಹೋಗಬೇಡಿ. ನಾನು ಬರೋದು ಲೇಟ್ ಆದ್ರೂ ಇನ್ನೇನು ದೇವಸ್ಥಾನದಲ್ಲಿ ರಶ್ ಇದ್ದರೆ ಲೇಟ್ ಆಗುತ್ತೆ. ಇಲ್ಲಾಂದ್ರೆ ಬೇಗ ಬಂದುಬಿಡ್ತೀನಿ. ಅಷ್ಟೇನು ಜನ ಇಲ್ಲಾಂದ್ರೆ ಬೇಗನೆ ಬಂದುಬಿಡ್ತೀನಿ. ಅದು ಇದು ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅತ್ತೆಯವ್ರನ್ನ ಬಿಟ್ಟು ಹೋಗ್ಬಿಡ್ತೀರಾ? ಅತ್ತೆಯವ್ರ ಜೊತೆನೇ ಇರಿ ನೀವು, ನಾವು ಬರೋಗಂಟ. ಆಮೇಲೆ ನೋಡೋಣ. ಇಲ್ಲ ಇಲ್ಲ, ಅವ್ರ ಜೊತೆನೇ ಇರ್ತೀನಿ. ಬರಗಂಟ ಏನು ಗಾಬರಿ ಮಾಡ್ಕೋಬೇಡ, ಹೋಗ್ಬಿಟ್ಟು ಬಾ. ಮತ್ತು ಏನಾದರೂ ಹೇಳ್ಬೇಕಂದ್ರೆ ಭಾಗ್ಯ ನಂಬರ್ ಉಂಟು ಇವ್ರ ಫೋನಲ್ಲಿ, ಮಾವನವ್ರ ಫೋನಲ್ಲಿ. ಅವ್ರ ಫೋನಿಂದ ಫೋನ್ ಮಾಡಿ ಭಾಗ್ಯ ನಂಬರ್ಗೆ ನನಗೆ ಕೊಡ್ತಾರೆ. ನಾನು ದೇವಸ್ಥಾನದಲ್ಲಿ ಲೇಟ್ ಆಯಿತು ಅಂತ ಹೇಳಿದ್ರೆ ನಾನು ಫೋನ್ ಮಾಡ್ತೀನಿ. ಸರಿ ಅಮ್ಮ, ಹೋಗಿ ಅಡುಗೆ ಮಾಡೋದು. ಅತ್ತೇವ್ರಿ ಹುಷಾರು, ಎದ್ದೇಳಕ್ಕಂತೂ ಹೋಗಬೇಡಿ ಯಾರು ಇಲ್ಲದಾಗ. ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತಿದ್ರೆ ಏನು ಎದ್ದೆಲ್ಲೂ ಹೋಗಬೇಡಿ. ನಾನು ಆದಷ್ಟು ಬೇಗ ಅಡುಗೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರ್ತೀನಿ. ಆ ದೇವ್ರ ಹತ್ರ ಬೇಡ್ಕೊತೀನಿ, ಎಲ್ಲ ಸರಿ ಆಗುತ್ತೆ. ಎಷ್ಟು ಒಳ್ಳೆ ಹುಡುಗಿ, ಪುಣ್ಯ ಮಾಡಿರಬೇಕು ಅಂತ ಸೊಸೆ ಪಡೆಯೋಕೆ ನೀನು. ನಾನು ಹೇಳೋದು ಕೇಳ್ತಾ ಇದ್ದ ನೀನು. ಎಷ್ಟು ಒಳ್ಳೆ ಹುಡುಗಿ ನೋಡಿ, ನಿನಗೋಸ್ಕರ ಏನೇನು ಮಾಡ್ತಾ ಇದ್ದಾಳೆ ನೋಡು. ನೀನು ಅದು ಇದು ಅಂದ್ಕೊಂಡು ಅವಳ ಜೊತೆ ಬಾಯ್ ಬಡಿತಾನೇ ಇದ್ದೆ. ನೀನಂತೂ ಅವಳಿಗೋಸ್ಕರ ಏನು ಮಾಡಲಿಲ್ಲ. ಅವಳು ನೋಡಿ ನಿನಗೊಂಚೂರು ಏನೋ ಆಗಿದ್ದಕ್ಕೆ ಆ ದೇವರು ಈ ದೇವರು ಅಂದ್ಕೊಂಡು ಅರ್ಕೆ ಹೊತ್ಕೊಂಡು ದೇವಸ್ಥಾನ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಓಡಾಡ್ತಾ ಇದ್ದಾಳೆ. ನೀನೇನಂತಿದ್ಯಾ ನನಗಂತೂ ಒಂದು ಅರ್ಥ ಆಯ್ತಿಲ್ಲ.